ನಮಸ್ಕಾರ ಎಲ್ಲರಿಗೂ. ಎಲ್ಲ ದಿನ ಥರ ಇವತ್ತು ನಾನು ಎದ್ದು ಬೆಳಗ್ಗೆನೇ ಬೇಗ ಫ್ರೆಶ್ ಅಪ್ ಆಗಿ ಎಲ್ಲ ಕ್ರೀಮ್ಸ್ ಹಚ್ಕೊಂಡು ಹೋಗಿ ನೋಡಿದ್ರೆ ಮಳೆ ಬಂದು ತುಂಬ ಗೊಜ್ಜೆ ಆಗಿಬಿಟ್ಟಿತ್ತು. ರನ್ನಿಂಗ್ ಪ್ಯಾಂಟ್ ಕೂಡ ಸಿಗಲಿಲ್ಲ ಅಂತ ಯಾವುದೋ ಒಂದು ಹಾಕ್ಕೊಂಡು ಹೊರಟೆ. ನಡೆಯೋಕ್ಕಾಗ್ತಿಲ್ಲ, ತುಂಬ ಸ್ಕಿಡ್ ಆಗ್ತಿತ್ತು. ಆಮೇಲೆ ನನ್ನ ಕೈ ಅವಸ್ಥೆ ನೋಡಿ ಈ ಥರ ಆಗಿದೆ. ಇದು ಹಳೆ ವಿಡಿಯೋ, ಆಲ್ರೆಡಿ ನನಗೆ ಇದೆಲ್ಲ ಕ್ಯೂರ್ ಆಗಿ ಪೇಯ್ನ್ ಇಲ್ಲ, ಏನಿಲ್ಲ. ಮಾರ್ಕ್ ಮಾತ್ರ ಉಳ್ಕೊಂಡಿದೆ. ನನ್ನ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಆಗಿದೆ, ಬೇಕಾದರೆ ನೋಡಿ ಇಂಟ್ರೆಸ್ಟ್ ಇದ್ದರೆ. ಇನ್ನು ವಾಕಿಂಗ್ ವಿಷಯಕ್ಕೆ ಬಂದರೆ ರಾತ್ರಿ ಎಲ್ಲ ಮಳೆ ಬಿದ್ದು ಚೆನ್ನಾಗಿ ಗೊಜ್ಜೆ ಆಗಿಬಿಟ್ಟಿತ್ತು. ಈ ಥರ ಇದ್ದರೆ ಆಗಲ್ಲ ಅಂತ ನಾನು ಈ ಸ್ಪಾಟ್ ಇದೆಯಲ್ಲ, ಎಲ್ಲರೂ ಎಕ್ಸಸೈಸ್ ಮಾಡ್ತಾರೆ. ಆ್ಯಕ್ಚುಲಿ ಮಳೆ ಬಿದ್ದಿದ್ದರಿಂದ ಯಾರೂ ಬಂದಿದ್ದಿಲ್ಲ. ಇಲ್ಲೇ ಒಂದೆರಡು ರೌಂಡ್ ಜಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಹೋಗ್ತಾ ಹೋಗ್ತಾ ಹಾಗೆ ಒಂದು 10 ರೌಂಡ್ಸ್ ಜಾಗ್ ಮಾಡಿದೆ. ಸ್ಲೋ ಅಂದರೆ ಸ್ಲೋ ಜಾಗ್, ಫಾಸ್ಟಾಗಿ ಮಾಡೋದಕ್ಕಾಗಲ್ಲ ನನಗೆ, ದಪ್ಪ ಇರೋದ್ರಿಂದ. ಸ್ವಲ್ಪ ಆಟ ಆಡಿ ಇವಳು ಬ್ಯಾಕ್ ಬೆಂಡಿಂಗ್ ಮಾಡ್ತಿದ್ಲು, ಅವಳ ಜೊತೆನೂ ಆಟ ಆಡಿದೆ. ಆಮೇಲೆ ಎತ್ತೋದಕ್ಕಂತ ಹೋಗಿ ನಾನು ದಬ್ ಅಂತ ದಬಾಕೊಂಡೆ. ಆಮೇಲೆ ಪಟ್ನಂತ ಮನೆಗೆ ಬಂದು, ಇವತ್ತು ಮಿನಿಗೆ ಲಾಸ್ಟ್ ಡೇ ಸ್ಕೂಲ್ ಆಗಿತ್ತು, ಅವಳನ್ನ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸಿ ನಾನು ಎಣ್ಣೆ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡೋಣ ಅಂದ್ಕೊಂಡೆ. ನೋಡಿದ್ರೆ ನನ್ನ ಮಗಳು ಎಲ್ಲ ಚೆಲ್ಬಿಟ್ಟು ನಾನು ಏನೂ ಮಾಡಿಲ್ಲ ಅನ್ನೋ ಥರ, ನೋಡಿ ಎಷ್ಟು ಇನ್ನೋಸೆಂಟ್ ಥರ ಕೂತ್ಕೊಂಡಿದ್ದಾಳೆ. ಇದೊಂದು ಐಡಿಯಾ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಯಾವುದಾದ್ರೂ ಒಂದು ಹಿಟ್ಟು ತಗೊಂಡು, ಗೋಧಿ ಹಿಟ್ಟಾಗಿರಲಿ ರಾಗಿ ಹಿಟ್ಟಾಗಿರಲಿ, ಎಣ್ಣೆ ಆದಮೇಲೆ ಸ್ಟೈನ್ ಮೇಲೆ ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ. ನಾನು ಆಗಾಗ ಈ ಥರ ಟಿಪ್ಸ್ ಕೊಡ್ತಾ ಇರ್ತೀನಿ, ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ನಾನು ಗ್ರೋ ಆಗ್ತೀನಿ. ಜೊತೆಲಿ ನಿಮಗೂ ಟಿಪ್ಸ್ ಸಿಗುತ್ತೆ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.